ಒಂದು ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು, ಒಂದು ಧ್ವಜ ಇರಬೇಕು. ಅದೇ ರೀತಿ ಕಾನೂನು ಸಹ ಒಂದೇ ಇರಬೇಕು. ಹಿಂದೂಗಳಿಗೊಂದು ಕಾನೂನು, ಮುಸ್ಲಿಮರಿಗೊಂದು ಕಾನೂನು ಇರಬಾರ್ದು. ಹಿಂದೂಗಳಿಗೆ ಇಬ್ಬರೇ ಮಕ್ಕಳು ಮಾಡಬೇಕು, ಬೇರೆ ಜಾತಿಯವರಾದ್ರೆ 20 ಮಾಡ್ಕೊಬಹುದು. ಈ ರೀತಿ ಕಾನೂನುಗಳು ಒಳ್ಳೇದಲ್ಲ. ಕಾನೂನು ಮಾಡುವಾಗ ಈ ಕ್ರಿಮಿನಲ್ ಕಾನೂನುಗಳು ಬರ್ತದಲ್ಲ, ಸಿವಿಲ್ ಕಾನೂನುಗಳು ಬೇರೆ, ಕ್ರಿಮಿನಲ್ ಕಾನೂನುಗಳು ಬೇರೆ. ಸಿವಿಲ್ ಕಾನೂನುಗಳನ್ನ ಎಲ್ಲಾ ಧರ್ಮದವ್ರಿಗೂ ಒಂದೇ ಮಾಡಿದ್ದಾರೆ. ಸಿವಿಲ್ ಕಾನೂನನ್ನ, ಸಿವಿಲ್ ಅಲ್ಲ ಕ್ರಿಮಿನಲ್ ಕಾನೂನನ್ನ, ಕ್ರಿಮಿನಲ್ ಕಾನೂನನ್ನ ಎಲ್ಲರಿಗೂ ಕಾಮನ್ ಆಗಿ ಮಾಡಿದ್ದಾರೆ. ಆದ್ರೆ ಸಿವಿಲ್ ಕಾನೂನು ಮಾಡುವಂತ ಸಂದರ್ಭದಲ್ಲಿ ಧರ್ಮಾಧಾರಿತ ಮಾಡಬೇಕು ಅಂತ ಬೇಡಿಕೆ ಮುಸ್ಲಿಮರದು. ಸಿವಿಲ್ ಕಾನೂನು ಇದರಲ್ಲಿ ಕ್ರೈಮಲ್ಲಿ ಯಾಕೆ ಬೇಡ ಅಂದ್ರೆ, ಕ್ರೈಮಲ್ಲಿ ಏನ್ ಹೇಳ್ತೈತೆ, ಈ ಮುಸ್ಲಿಂ ದೇಶಗಳು ಯಾರಾದ್ರೂ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಸಿ ಅವನ್ನ ಕೊಲ್ಬೇಕು ಅಂತಾರೆ. ಕಳ್ತನ ಮಾಡಿದ್ರೆ 2 ಕೈ ತೆಗಿಬೇಕು, 2 ಕಾಲ್ ತೆಗಿಬೇಕು ಅಂತಾರೆ. ಎಣ್ಣೆ ಹೊಡಿಬಾರದು ಅಂತಾರೆ. ಇವು ಇಂಡಿಯನ್ ಕಾನೂನೇ ಬೇಕು. ಯಾಕಂದ್ರೆ ಇದೆಲ್ಲ ಜಾರಿಗೆ ಬಂದ್ರೆ ಅವ್ರ ಕತೆ ಮುಗಿದೋಗ್ತದೆ. ಅವ್ರಿಗೆ ಅರ್ಧ ಜನಕ್ಕೆ ಕಾಲು ಕೈಯೇ ಇರಲ್ಲ. ಇದಕ್ ಮಾತ್ರ ಬೇಕು ಅಂತಾರೆ. ಇದು ತಾರತಮ್ಯ. ಸಿವಿಲ್ ಕಾನೂನು ಒಂದೇ ಇರಬೇಕು, ಕ್ರಿಮಿನಲ್ ಕಾನೂನು ಈ ದೇಶದಲ್ಲಿ ಎಲ್ಲಾ ನಾಗರಿಕರು, ಇದೇ ಭಾರತೀಯರು ಅಂತ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದೇ ಕಾನೂನು ಇರಬೇಕು. ಅದು ಒಳ್ಳೇದು. ಇವತ್ತು ನಮ್ಮ ಸರ್ಕಾರ ಅಲ್ಲಿ ಉತ್ತರಾಖಂಡದಲ್ಲಿರುವಂತ ಸರ್ಕಾರ ಈ ಕಾಮನ್ ಸಿವಿಲ್ ಕೋಡ್ ತಂದಿರೋದನ್ನ ಸ್ವಾಗತ ಮಾಡ್ತೀನಿ. ಎಲ್ಲಾ ರಾಜ್ಯಗಳು ತಂದ್ರೆ ಎಲ್ಲಾ ರಾಜ್ಯಗಳ ಪ್ರಜೆನು ಈಕ್ವಲ್ ಅನ್ನೋದನ್ನ ಮೆಸೇಜ್ ಅನ್ನ ನಾವು ಈ ದೇಶದ ಜನತೆಗೆ ಕೊಡ್ಬೇಕು. ಈಗ ಅಮೆರಿಕಾದಲ್ಲೂ ಎಲ್ಲರೂ ಈಕ್ವಲ್. ಅಲ್ಲಿ ಯಾರು ಭಾರತೀಯರು ಹೋಗಿದ್ರು ಅವ್ರಿಗೂ ಅದೇ ಕಾನೂನು, ಪಾಕಿಸ್ತಾನದವ್ರು ಹೋದ್ರು ಅದೇ ಕಾನೂನು, ಅಮೆರಿಕಾದವ್ರು ಹೋದ್ರು ಅದೇ ಕಾನೂನು. ಹಾಗೆ ನಮ್ಮ ಭಾರತದಲ್ಲೂ ಕೂಡ ಒಂದೇ ಕಾನೂನು ಇರಬೇಕು, ಒಂದೇ ಸಂವಿಧಾನ, ಒಂದೇ ಕಾನೂನು, ಒಂದೇ ಧ್ವಜ. ಈ ಪಾಲಿಸಿಯನ್ನ ಬಿಜೆಪಿ ಸದಾ ಬೆಂಬಲವನ್ನ ಮಾಡ್ತದೆ.